ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸ್ವತಃ ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದಿಲ್ಲಿ ಚುನಾವಣೆ ಮಾಡಿದ್ರು. ಹಾಗಾಗಿ ನಾನು ಇವತ್ತು ಸೋತರೂ ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತಾರಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತುಕೊಳ್ತೇನೆ. ಇದು ಯಾರ ಮೇಲೆ ಹಾಕೋದು, ಈ ಸೋಲಿನ ನಾನೇ ಒತ್ತುಕೊಳ್ತೇನೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ದನ್ ಅವರಿಗೆ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆನ ಕೇಳ್ತೀನಿ, ಯಾಕೆಂದರೆ ಗೆದ್ಕೊಂಬೋದಕ್ಕಾಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿ ಎಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ಅವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ವಿಜಯೇಂದ್ರಣ್ಣವರಿಗೆ, ರಾಮುಲಣ್ಣವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆರಂಭದಲ್ಲಿ 2 ಕಡೆಗಳಲ್ಲಿ ಲೀಡ್ ಬಂದಿತ್ತು ಸರ್, 2 ಬೂತ್ಗಳಲ್ಲಿ. ಸೊ ಎಲ್ಲಿ ನಿಮಗೆ ಹಿನ್ನಡೆ ಆಯಿತು ಅಂತ ಸರ್? ಈಗ 2ನೇ ರೌಂಡಲ್ಲಿ ಕಾಂಗ್ರೆಸ್ ಲೀಡ್ ಬಂತು. 3, 4, 5, 6 ಅಪ್ ಟು 7ನೇ ಒಂದು 4-5 ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು. ಎಲ್ಲಿ ನಮಗೆ ಇದಾಯ್ತಂದ್ರೆ, ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತು ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಭಾಗಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯಿತಲ್ಲ. ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಲೀಡ್. ಅಲ್ಲ, ಪ್ರಮುಖವಾಗಿ ಏನಿಲ್ಲ. ಈಗ ಆಕ್ಚುಲಿ ಶಿವರಾಜ್ ತಂಗಡಿಯವರು ಬಂದಿರತಕ್ಕಂಥ ದರೋಜಿಗೆ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ, ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದ್ರಲ್ಲ, ಹಣ ಕೆಲಸ ಮಾಡಿದೆ. ಒಂದು ಶಿವರಾಜ್ ತಂಗಡಿಯವರು ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡಿದೆ. ಮತ್ತು ಸಿದ್ದರಾಮಯ್ಯ 3 ದಿನದ ಕಾಲ ಬಂದು ಅಲ್ಲೇನು ಉಳ್ಕೊಂಡು ಕೆಲವು ಏನು ಒಳಗಡೆ ಸಮುದಾಯದ ಜೊತೆಗೇನು ತುಕಾರಾಂ ಸಂತೋಷ್ ಲಾಡ್ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಏನು ಕೊಟ್ಟರಲ್ಲ, ಅದು ವರ್ಕೌಟ್ ಆಗಿದೆ. ಅದು ಬಿಟ್ಟರೆ ಆಕ್ಚುಲಿ ನೇರವಾಗಿದ್ದು ಅವ್ರ ಹಣ ಅಂತ್ಯದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಗೆದ್ದಂಗ ಅಂತ ಜನರಲ್ ಎಲೆಕ್ಷನ್ ಅಲ್ಲಿ 3000 ಲೀಡ್ ಕಾಂಗ್ರೆಸ್ ಗೆದ್ದಿತ್ತು. ಈಗ ಆ ಒಂದು ಅಷ್ಟೊಂದು ಅಂತರ ಸಾಧ್ಯ ಇಲ್ಲ ಅನಿಸ್ತಾ ಇದೆ. ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತರು ಕೂಡ ನಾವು ಗೆದ್ದಂಗೆ. ಈ ಒಂದು ರಿಸಲ್ಟ್ 2028ಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ. 28ಕ್ಕೆ ತುಕಾರಾಂ ಅವ್ರನ್ನ ಮತ್ತು ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ಸೋಲಿಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷ ಬಾವುಟ ಹಿಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ ಹಣದ ಹೊಳೆನ ಅಥವಾ ಏನಾದರೂ ಗ್ಯಾರಂಟಿ ಯೋಜನೆಗಳೇನಾದ್ರೂ ಕೈ ಹಿಡಿತ ಮತ್ತೆ ಕಾಂಗ್ರೆಸ್? ಅಲ್ಲ, ಅವ್ರು ಏನು ಮಾಡಿದ್ರು, ಚುನಾವಣೆ 13ನೇ ತಾರೀಕು ಐತಂತಂದ್ರೆ 1-2 ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಕೂಡ 200 ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು. ಅದ್ರ ಜೊತೆಗೆ ಏನು ಅವರು ಮತಕ್ಕೆ ಖರೀದಿ ಮಾಡಿದ್ರು, 200 ರೂಪಾಯಿ ಮತಗಳು ಖರೀದಿ ಮಾಡಿದ್ರಲ್ಲ, ಅದು ಎಫೆಕ್ಟ್ ಆಗಿದೆ. ಯಾಕಂದ್ರೆ ಒಂದ್ ನಿಮಿಷ ಈಗ ನಾವು ಹಂಚಿರೋದು ನಿಮ್ಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಯಾಕೆ ನೀವು ಒಂಥರ ಕಾಂಗ್ರೆಸ್ ಪರ ಮಾತಾಡೋದು, ಜನ 100 ಮಾತಾಡ್ತಾರೆ, ಜನ 100. ಅಲ್ರಿ, ಗೃಹಲಕ್ಷ್ಮಿ ಅಮೌಂಟ್ 11ನೇ ತಾರೀಕು. ಒಂದ್ ನಿಮಿಷ ಈಗ ಅಕೌಂಟಲ್ಲಿಗೆ ಅವ್ರು ಅಕೌಂಟಲ್ಲೇ ಒಂದ್ ನಿಮಿಷ ಲೋಕಸಭೆ ಚುನಾವಣೆಯಲ್ಲಿ ಅಕೌಂಟಲ್ಲೇ ಕೊಳ್ಳೆ ಹೊಡೆದ್ರು. ಸ್ವತಃ ಮುಖ್ಯಮಂತ್ರಿ ಬಂದ ನೀವು ಅವಾಗ ಕೇಳಬಹುದಿತ್ತಲ್ಲ, ಏನ್ ಸ್ವಾಮಿ ಮತ್ತೆ ಅಕೌಂಟಲ್ಲಿ ಕೊಳ್ಳೆ ಹೊಡೆದ್ರಲ್ಲ, ಈ ಚುನಾವಣೆ ನೀವು ಯಾರು ನಿಗಮದಿಂದ ಹೊಡಿತಾರೆ ನೀವು ಕೇಳಬಹುದಿತ್ತಲ್ಲ ಅಲ್ಲಿ. ನಾನು ಹೇಳ್ತಾ ಇದೀನಲ್ಲ, ಬಹಿರಂಗವಾಗಿ ನಾನು ಹೇಳ್ತಾ ಇದ್ದೀನಿ. ಸ್ವತಃ ಮುಖ್ಯಮಂತ್ರಿಗಳು ಜನ ಬರಲ್ಲಂತ ಮನೆಗೆ 500 ರೂಪಾಯಿ ಕೊಟ್ಟು, ಆಮೇಲೆ ಬೂತಿಗೆ 1.5-2 ಲಕ್ಷ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಪ್ರಚಾರಕ್ಕೆ ತರುವಂತ ಕೆಲಸ ಮಾಡಿದ್ರು. ಅದನ್ನ ಕೆಣಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿವಿ, ಧರ್ಮಾಧರ್ಮ ಪರ ಹೋಗಿವಿ. ತುಕಾರಾಂ ಏಜೆಂಟ್ ತರ ಕೆಲವರು ಮಾತಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಓಕೆನಾ? ಬಾಯ್. ನಾನು ಈಗಲೇ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ 2028ರಲ್ಲಿ ನಾನಾಗಲಿ ನನ್ನ ಸಹೋದರ ದಿವಾಕರ್ ಆಗಲಿ ಅಥವಾ ಪಾರ್ಟಿ ಯಾರಿಗೆ ಕೊಟ್ಟರು ಚುನಾವಣೆ ಸ್ಪರ್ಧೆ ಮಾಡ್ತೀವಿ.